ಇಡೀ ಸ್ಟೇಷನ್ನೇ ಪೂರ್ತಿ ಹೊದಿಸಿ ಬೆಚ್ಚಗಿಟ್ಟಿರೋದು ನೀವೆಲ್ಲದೂ ನೋಡಿದ್ದೀರಾ. ಇಡೀ ಸ್ಟೇಷನ್ಗೆ ಪರದ. ಅನ್ನಪೂರ್ಣೇಶ್ವರಿ ನಗರದ ಠಾಣೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಠಾಣೆಗೆ ಶಾಮಿಯಾನ ಸಂಪೂರ್ಣ ಕವರ್ ಆಗಿದೆ. ಶಾಮಿಯಾನಕ್ಕೆ ಸೈಡ್ ವಾಲ್ ಹಾಕ್ಸಿದ್ದಾರೆ ಸುತ್ತಮುತ್ತ. ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಆಗಬೇಕು, ನಾನು ಒಂದೇ ಕಡೆಗೆ ಇರೋಕ್ಕಾಗಲ್ಲ, ಪೊಲೀಸ್ ಠಾಣೆ ಒಳಗಡೆ ತಿರುಗಾಡಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರಂತೆ ದರ್ಶನ್ ಮನವಿಯ ಹಿನ್ನೆಲೆಯಲ್ಲಿ ಈ ಶಾಮಿಯಾನ ಹಾಕ್ಸಿರಂತೆ. ಗ್ರೇಟ್. ಸಿಗರೇಟ್ ಇಲ್ಲವಾದರೆ ಕೈ ನಡುಗುತ್ತೆ ಅಂತ ಕೂಡ ದರ್ಶನ್ ಹೇಳಿದ್ರಂತೆ. ನೀವು ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇದ್ದೀರಿ, ಸಿಗರೇಟ್ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ನಾನು ಎಷ್ಟು ಸಾರಿ ಹೇಳಲಿ, ಕೈ ಬೇರೆ ನಡುಗ್ತಾ ಇದೆ. ಗೇಟ್ಗೆ ಶಾಮಿಯಾನ. ಪಾಪ ಈ ಸ್ಟೇಷನ್ ಎಂದು ಕಾಣಬೇಕಾಗಿತ್ತು ಹೇಳಿ, ಈ ಥರ ಶಾಮಿಯಾನ ಗೀಮ್ಯಾನ ಎಲ್ಲ. ಬೇರೆಯವ್ರಿಗೂ ಹಿಂಗೆ ಮಾಡ್ತಾರ ಪೊಲೀಸರು? ನಾಚಿಕೆ ಆಗೋದು ಬೇಡವಾ? ನಾಚಿಕೆ ಆಗಬೇಕು. ನಿಜ. ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಜಕ್ಕೂ ನೀವಲ್ಲಿ ವಾಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಿ, ನೀವಲ್ಲಿ ವ್ಯಾಯಾಮ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಯಾರಿಗೂ ಗೊತ್ತಾಗಬಾರ್ದು ಅಂತ ಇದು ಕಾರಣಗಳು ಬೇರೆ ಬೇರೆ ಇರ್ತವೆ, ಪ್ರಶ್ನೆ ಬೇರೆ. ಸುಮ್ಮನೆ ಹೇಳ್ತಿರುವಂಥ ಕಾರಣ ಅಷ್ಟೇ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ದೀವಿ ಏನೋ ಅಂದರೆ ಇಡೀ ಶಾಮಿಯಾನನೇ ಹೊದಿಕೆ, ಒಂದು ರಕ್ತದಲ್ಲಿ ಪರದಾನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಶಾಮಿಯಾನ. ಇಡೀ ಪೊಲೀಸ್ ಠಾಣೆ ಯಾಕಂದ್ರೆ ಇಷ್ಟು ದೊಡ್ಡ ಶಾಮಿಯಾನ ಹಾಕಿರೋದು? ಏನು ಕತೆ ಇವ್ರದ್ದು? ರಂಗನಾಥ್, ಪ್ರಮುಖವಾಗಿ ಇಡೀ ಪೊಲೀಸ್ ಠಾಣೆಗೆ ಅಂತ ಅಂದ್ರೆ ಬರೀ ಎಲ್ಲ ನೆನ್ನೆ ಏನಿತ್ತು ಅಂತಂದ್ರೆ ಬರೀ ಕಾಂಪೌಂಡ್ಗೆ ಮಾತ್ರ, ಕಾಂಪೌಂಡಿಂದ ಮೇಲ್ಗಡೆ ಒಂದು 3 ಅಡಿ ಕಾಣಿಸ್ತಾ ಇರೋ ರೀತಿಯಲ್ಲಿ, ಈಗ ನಾನು ತೋರಿಸ್ತೀನಿ, ಕಾಂಪೌಂಡಿಂದ ಒಂದು 2 ಅಡಿ 3 ಅಡಿ ಕಾಣಿಸ್ತಾ ಇರೋ ರೀತಿಯಲ್ಲಿ ಮಾತ್ರ ಶಾಮಿಯಾನ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಅದಾದ್ಮೇಲೆ ನೆನ್ನೆ ಸಂಜೆ ನಂತರ ಶುರುವಾಗಿದ್ದು ಕಾಂಪೌಂಡ್ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಸ್ಟೇಷನ್ ಒಳಗಡೆ ಇರುವಂತ ಕಿಟಕಿಯ ಗ್ರಿಲ್ಗಳಿಗೂ ಇವರು ಸೈಡ್ ವಾಲನ್ನು ಹಾಕಿಸ್ತಾರೆ. ಅಂದ್ರೆ ಅದು ನೋಡ್ಬೋದು, ಇದು ಪೊಲೀಸ್ ಸ್ಟೇಷನ್ ಯಾವತ್ತಾದ್ರೂ ಈ ಲೆವೆಲ್ಗೆ ಒಂದು ಕವರ್ ಅಪ್ ಮಾಡಿಕೊಂಡು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರ? ಬೆಂಗಳೂರಿನಲ್ಲಿ ಆನ್ ಆನ್ ಅವರೇಜ್ಲಿ ಬೆಂಗಳೂರಿನಲ್ಲಿ 2 ದಿನಕ್ಕೆ ಒಂದು ಮರ್ಡರ್ ಆಗುತ್ತೆ, 2 ರಿಂದ 3 ದಿನಕ್ಕೆ ಕನಿಷ್ಠ ಒಂದು ಮರ್ಡರ್ ಆಗುತ್ತೆ. ಸ್ಟಾಟ್ಸ್ ಪ್ರಕಾರ, ಬೆಂಗಳೂರು ಸಿಟಿ ಕ್ರೈಮ್ ರೆಕಾರ್ಡ್ಸಿನ ಪ್ರಕಾರ 2 ದಿನ 3 ದಿನಕ್ಕೊಂದು ಆಗೋ ಮರ್ಡರ್ಲಿ ಪ್ರತಿ ಮರ್ಡರ್ಲು ಪೊಲೀಸ್ ಸ್ಟೇಷನ್ ಹೆಂಗೆ ಮುಚ್ತಿದಾರ ಪೊಲೀಸ್ನವರು ಅನ್ನೋದು ಮೊದಲನೇ ಪ್ರಶ್ನೆ. ಈ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದೇನೋ. ಮತ್ತೆ ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿರೋದೇನಂದ್ರೆ, ಇದು ದರ್ಶನ್ ಅವರ ಮನವಿಯನ್ನ ಮಾಡ್ಕೊಂಡಿದ್ರು. ನನಗೆ ಒಂದೇ ಕಡೆ ಸೆಲ್ ಒಳಗಡೆ ಕೂರಕ್ಕಾಗಲ್ಲ, ಇಲ್ಲಿ ಚಿಕ್ಕ ಜಾಗ ಇದೆ, ನಾವು ಓಡಾಡಬೇಕು, ಮತ್ತೆ ಕೈಕಾಲು ನಡುಗ್ತವೆ, ಸಿಗರೇಟ್ ಸೇದಬೇಕಾಗುತ್ತೆ, ಮತ್ತೆ ಇದು ಪೊಲೀಸರು ಪದೇ ಪದೇ ನೀವು ಪ್ರಶ್ನೆನೇ ಕೇಳ್ತಿದ್ರೆ ನಾನು ಎಷ್ಟು ಅಂತ ಉತ್ತರ ಹೇಳಿ, ನಾನು ಗೊತ್ತಿಲ್ಲ ಅಂತ ಹೇಳಿದ್ದೇನೆ ಎಷ್ಟು ಸಲ ಹೇಳಿ, ಈ ರೀತಿಯಾಗಿ ಸಾಕಷ್ಟು ಮನವಿ ಮಾಡ್ಕೊಂಡಿದ್ರು. ಮತ್ತೆ ಪೊಲೀಸರು ಒಂದನ್ನ ಅರ್ಥ ಮಾಡ್ಕೊಬೇಕು, ಬಂಧನ ಅಂದ್ರೆ ಏನು? ಆತನಿಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರುವಂತ ಎಲ್ಲಾ ಹಕ್ಕುಗಳನ್ನು ಕಸಿದುಕೊಂಡು ಕೆಲವು ಹಕ್ಕುಗಳನ್ನು ಕೊಡೋದಕ್ಕೆ ಬಂಧನ ಅಂತ ಕರೀತಾರೆ. ಆ ಬಂಧನದಲ್ಲಿ ಇರುವಾಗ ಅವನು ಎಲ್ಲಾ ಹಕ್ಕುಗಳಿಂದ ಮುಕ್ತನಾಗಿ ಪೊಲೀಸರಿಗೆ ತನಿಖೆಗೆ ಸಹಕರಿಸಬೇಕು, ಆ ರೀತಿಯಾಗಿ ಆತ ಇರಬೇಕು ಬಂದಿಯಾಗಿರುವಾಗ. ಆದರೆ ಇಲ್ಲಿ ಬಂಧನ ಮಾಡಿಕೊಂಡ ನಂತರವಾಗಿ ಅವನಿಗೆ ಬೇಕಾದಂತ ಸೌಕರ್ಯಗಳನ್ನ ಮಾಡ್ಕೊಡ್ತಾರೆ ಅಂದ್ರೆ ಇದು ಯಾವ ಮಟ್ಟಿಗಿನ ಬಂಧನ? ಇದು ಯಾವ ಕಾರಣಕ್ಕೆ ಬಂಧನ? ಮತ್ತೆ ಇನ್ವೆಸ್ಟಿಗೇಷನ್ ಒಂದ್ ಕಡೆ ಫೇರ್ ಆಗಿ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳೇನು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಇನಿಷಿಯಲಿ ಒಂದಷ್ಟು ಜನ ಅಧಿಕಾರಿಗಳು ಊರಿಂದ ಹೊರಗೆ ಹೋಗ್ಬೇಕಾಗಿದ್ದಂತ ಬಾಡಿನ ಊರಿಂದ ಒಳಗಡೆ ತರಿಸಲಿಕ್ಕೆ ಸಹಾಯ ಮಾಡಿದ್ದು, ಮತ್ತೆ ಕೇಸನ್ನ ಮಾಡ್ಕೊಳ್ಳಿಕ್ಕೆ, ಸರೆಂಡರ್ ಮಾಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಬಾಕಿ ಅಂತ ಎಲ್ಲ ಇನ್ವೆಸ್ಟಿಗೇಷನ್ ಚೆನ್ನಾಗಿ ನಡೀತದೆ. ಆದ್ರೆ ಠಾಣೆಯ ಒಳಗಡೆ ಆರೋಪಿಗಳನ್ನ ನಡೆಸ್ಕೊಳ್ಬೇಕಾದಂತ ರೀತಿ, ಠಾಣೆಯ ಒಳಗಡೆ ಆರೋಪಿಗಳ ಬಳಿಯಿಂದ ಪೊಲೀಸರು ಯಾವ ರೀತಿಯಾಗಿ ನೋಡ್ಕೊಬೇಕಾದಂತ ರೀತಿ ಇದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ.